ಎಂಟು ಮಠ ಎಂಟು ದಿಕ್ಕು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಬಹುತೇಕ ನಾವು ಚರ್ಚೆಯ ಕೊನೆಯ ಹಂತವನ್ನು ತಲುಪಿದ್ದೀವಿ. ಬನ್ನಿ, ಕೊನೆಯದಾಗಿ ಈಶ ವಿಠಲದಾಸ ಶ್ರೀಗಳು ಏನು ಹೇಳ್ತಾರೆ ಕೇಳೋಣ. ಮಂಗಳೂರು ಸ್ಟುಡಿಯೋದಲ್ಲಿದ್ದಾರೆ. ಸ್ವಾಮೀಜಿ, ಕೊನೆಯದಾಗಿ ತಾವು ಏನು ಹೇಳಕ್ಕೆ ಬಯಸ್ತೀರಿ ಇದ್ರ ಬಗ್ಗೆ? ನಾನು ಹೇಳೋದೇನಂತೇಳಿ ನೋಡಿ, ಶಿರೂರು ಸ್ವಾಮೀಜಿ ಅವರು ಎಲ್ಲ ಪರ್ಯಾಯ ಕಾಲದಲ್ಲಿ ಎಲ್ಲರ ಪರ್ಯಾಯ ಕಾಲದಲ್ಲಿ ತುಂಬಾ ಪೂಜೆ ಪುರಸ್ಕಾರಗಳಲ್ಲಿ ಅವರು ಭಾಗವಹಿಸಿರುವಂತವ್ರು. ಅಲ್ಲದೆ ಕೆಲ ಸ್ವಾಮೀಜಿಗಳು ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಚಾತುರ್ಮಾಸವನ್ನು ವ್ರತವನ್ನು ಮಾಡುವುದಿದೆ. ಆದರೆ ಶಿರೂರು ಸ್ವಾಮಿಗಳು ಕೃಷ್ಣ ಮಠವನ್ನು ಬಿಟ್ಟು ಬೇರೆ ಎಲ್ಲೂ ಚಾತುರ್ವಾಸ ಮಾಡಿದ್ದಿಲ್ಲ. ಒಂದನೇ ಪ್ರಶ್ನೆ. ನಾನು ಮುಂಚೆಯೂ ಪೇಜಾವರ ಶ್ರೀಗಳಲ್ಲಿ ವಿನಂತಿ ಮಾಡಿದೆ. ಏನಂತ ಹೇಳಿದ್ರೆ, ಈ ಅಷ್ಟಮಠಕ್ಕೊಂದು ಲಿಖಿತ ಸಂವಿಧಾನ ಬೇಕು. ನೋಡಿ, ಈಗ ಏನಂತ ಹೇಳಿ ವಿಜ್ಞಾನದತ್ತ ನಾವು ವಾಳ್ತಾ ಇದ್ದೇವೆ. ಈಗ ತುಂಬಾ ನಾವು ಅಡ್ವಾನ್ಸ್ ಆಗ್ತಾ ಇದೆ. ಒಂದು ಲಿಖಿತ ಸಂವಿಧಾನ ಬೇಕು. ಹಾಗೆ ಎಲ್ಲ 8 ಮಠದ ಸ್ವಾಮೀಜಿಗಳು ಒಟ್ಟಾಗಿ ಪುನೊಂದ್ಸರಿ ಪರಂಪರೆಯ ಬಗ್ಗೆ ಒಂದು ವಿಮರ್ಶೆ ಮಾಡಿ ಒಂದು ಹೊಸ ಲಿಖಿತ ಸಂವಿಧಾನ ಈಗಿನ ಒಂದು ವಾತಾವರಣಕ್ಕೆ ಒಗ್ಗುವಂತ ರೀತಿಯಲ್ಲಿ ಮಾಡ್ಬೇಕಂತೇಳಿ ನನ್ನ ಒಂದು ಕೋರಿಕೆ ಅಷ್ಟೇ. ಮತ್ತೆ ಒಂದು ವಿವಾದದ ಕೇಂದ್ರ ಆಗಬಾರ್ದು. ಯಾಕಂದ್ರೆ ಕೃಷ್ಣನಿಗೆ ಭಕ್ತರ ವಸ್ತು, ಕೃಷ್ಣ ಕೇವಲ ಸ್ವಾಮಿಗಳ ವಸ್ತು ಅಲ್ಲ, ಜಗತ್ತಿನ ವಸ್ತು, ಲೋಕದ ವಸ್ತು. ಎಲ್ಲೂ ಸನ್ಯಾಸದ ಮೌಲ್ಯ ಅಪಮೌಲ್ಯ ಆಗಬಾರ್ದು ಅಂತೇಳಿ ನನ್ನ ವಿನಂತಿ ಅಷ್ಟೇ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಈಶ ವಿಠಲದಾಸ ಶ್ರೀಗಳೇ. ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ರಿ. ತಾವು ಹೇಳಿದ ಒಂದು ನಿಜ, ಲಿಖಿತ ಸಂವಿಧಾನ ಇವ್ರ ಹತ್ರ ನಡೆಯಲ್ಲ. ಇನ್ನು ಅಟ್ಲೀಸ್ಟ್ ಇದೆಲ್ಲ ಆದಮೇಲೆ ಒಂದು ಲಿಖಿತ ಸಂವಿಧಾನ ಬರಲಿ, ಅಟ್ಲೀಸ್ಟ್ ಬರೆದ ಮೇಲೆ ಆದ್ರೂ ಅದರ ಪ್ರಕಾರ ನಡೀತಾರೆ ನೋಡೋಣ ಅನ್ನುವಂಥದ್ದು ತಮ್ಮ ಮಾತು. ಬನ್ನಿ, ಇದಕ್ಕೆ ಸಂಬಂಧಪಟ್ಟಾಗೆ ಸಂತೋಷ್ ಗುರೂಜಿ, ಕೊನೆಯದ ತಾವೇನು ಹೇಳ್ತೀರಿ? ಶಿರೂರು ಶ್ರೀಗಳ ಬಗ್ಗೆ ಈ ರೀತಿಯಾಗಿ ಅವ್ರು ಮಾಡಿದ ತಪ್ಪು ಅಂತೇಳಿ ಹೇಳಿದರೂ ಸಹ ಅವರಲ್ಲಿ ಒಂದು ಸಾಧನೆ ಇದೆ. ಕೃಷ್ಣ ಮಠ ಕೇವಲ ಕೆಲವೇ ಜನರಿಗೆ ಮಾತ್ರ ಸೀಮಿತ ಅಲ್ಲ, ಇಡೀ ಕರಾವಳಿ ಅಲ್ಲ, ಸಮಾಜಕ್ಕೆ ಸೀಮಿತ ಅಂತ ಅವ್ರ ಭಾವನೆ ಇದೆ. ಎಲ್ಲ ಜನಾಂಗದವ್ರನ್ನೂ ಸಹ ವಿಶ್ವಾಸಕ್ಕೆ ತಗೊಂಡಿರ್ತಕ್ಕಂಥ ಅಷ್ಟಮಠದಲ್ಲಿ ಪೇಜಾವರ ಶ್ರೀಗಳು ಮತ್ತು ಶಿರೂರುಗಳು ಇಬ್ಬರೇ ಧೈರ್ಯವಾಗಿ ಹೇಳ್ಕೊಂಡು, ಇಲ್ಲಿ ಇವರ ಸೋಲು ಗೆಲುವಿನ ಪ್ರಶ್ನೆ ಅಲ್ಲ. ಜೊತೆಯಲ್ಲಿ ಇಂಥ ಒಂದು ದೊಡ್ಡ ಸ್ವಾಮಿಗಳಿಗೆ ಕರೆದಿಲ್ಲ ಅನ್ನೋದು ಅವ್ರ ಮನಸ್ಸಿನಲ್ಲಿ ಆಗಿರ್ತಕ್ಕಂಥ ಆಘಾತ ಬಿಟ್ರೆ ಅಷ್ಟಮಠಗಳಲ್ಲಿ ಬಹಳ ದೊಡ್ಡ ಏನು. ಓಕೆ, ಈಗ ನಿಮ್ಮ ಮಾತನ್ನು ಒಪ್ಪಿಕೊಳ್ಳೋಣ. ಈಗ ಆಗ್ಲಿಲ್ಲ ಅಂತ ಇವ್ರು ಬೆಳ್ಳಿ ರಥ ಹೇಳಿದ್ರು, ಇನ್ನೊಬ್ಬರು ಕರಿಲ್ಲ ಅಂತ ನಾಳೆ ಇನ್ನೊಂದು ರಥ ಹೇಳಿದ್ದಾರೆ. ಇಲ್ಲ, ಇದು ಸರಿ ಮಾಡ್ಬೋದು. ಯಾಕೆಂತಂದ್ರೆ ಈಗಿರ್ತಕ್ಕಂಥ ಸೋದೆ ಮಠದವರು ಸಹ ಮುಗ್ಧ ಇನ್ನು ಹುಡುಗ ಅಷ್ಟೇನೆ. ಅವರ ಜೊತೆನಲ್ಲಿ ಇರ್ತಕ್ಕಂಥ ಪರಿವಾರ ಏನಿದೆ ಅದು ಸರಿಯಾಗಬೇಕು. ಅದಕ್ಕೆ ಸರಿಯಾದಂಥ ಒಂದು ಟ್ಯೂಷನ್ ಕೊಟ್ರೆ ಇಲ್ಲಿ ಎಲ್ಲ ಸರಿಯಾಗುತ್ತೆ. ಬಾಕಿ ಇದೆ, ಕೃಷ್ಣನೇ ಬರ್ಬೇಕೇನೋ ಇವರಿಗೆ ಪ್ರತಿಭಟನೆಯಲ್ಲೂ ಶಿರೂರು ಸ್ವಾಮಿಗಳಿಗೆ ಏನು ಮಾಡುವ ಸಾಮರ್ಥ್ಯವೂ ಇದೆ. ಆದರೆ ಗೊಂದಲ, ಅವರು ಬಂದರು ಅಂದ್ಕೊಂಡು ಇವರು ತೊಂದರೆ ಮಾಡೋದು, ಒಂದು ಜಗಳ, ಇದು ಸೃಷ್ಟಿಯಾಗಿಲ್ಲ. ಆ ಸಂಯಮವನ್ನು ಶಿರೂರು ಶಿವತ್ ಅವರಿಗೆ ಹೃದಯದಲ್ಲಿ ನೋವಾಗಿದೆ. ಅವರಿಗೆ ಸಿಗಬೇಕಾದ ಗೌರವ ಸಿಗಲಿಲ್ಲ ಅನ್ನೋ ನೋವಾಗಿದೆ. ಹಾಗೆ ಅಂತ ಒಂದು ರಥವನ್ನು ಹಿಡಿದು ಕೃಷ್ಣನಿಗೆ ಒಂದು ಮೆರವಣಿಗೆ ಮಾಡಿದ್ರು ಹೊರತು ಇನ್ನೊಂದು ರಥ ಬರುವಾಗ ಅದಕ್ಕೆ ಪ್ರತಿಭಟನೆ ತೊಂದರೆ ಮಾಡುವಂತಹದ್ದು ನಡೆದಿಲ್ಲ ಅನ್ನೋದು ಈ ಸಂದರ್ಭದಲ್ಲಿ ಸಮಾಧಾನ ಪಡ್ಕೋಬೇಕಷ್ಟೇ. ಇದು ಆರಂಭ, ಮುಂದೇನಾಗ್ಬೋದಾಗಾದ್ರೆ ಅಂಥದ್ದು ಮಾಡೋದಿಲ್ಲ ಅಂತ ಮಾಡಬಾರ್ದು, ಅವರು ಮಾಡಬಾರ್ದು ಅಂತ ಸಾಮಾಜಿಕರ ಪರವಾಗಿ ನಾವೆಲ್ಲ ಅವರಲ್ಲಿ ಕೇಳಿಸ್ಕೊಳ್ತೀವಿ. ಎಸ್, ಶ್ರೀಪತಿ ತಂತ್ರಿಯವರೇ, ಕೊನೆಯದ ತಾವೇನು ಹೇಳ್ತೀರಿ? ಅಂದರೆ ಇದು ಒಂದು ಹೊಸ ಸಂಪ್ರದಾಯವನ್ನು ಸೃಷ್ಟಿಸಿರುವಂಥ ಕೆಲವರು ನಮ್ಮ ಟಿ ವಿಯಲ್ಲಿ ಉಡುಪಿಯಲ್ಲಿ ಪ್ರತಿಕ್ರಿಯೆ ಮಾಡಿದ್ದಾರೆ. ಯಾವುದೇ ಒಂದು ಉಲ್ಲಂಘನೆ ಸಂಪ್ರದಾಯ ಆಗೋದಿಲ್ಲ. ಹಾಗಾಗಿ ಇದೊಂದು ಉಲ್ಲಂಘನೆ. ಆ ಉಲ್ಲಂಘನೆಯು ಕೂಡ ಇದು ಪ್ರಸ್ತುತವಾಗಿದ್ದು ತಾತ್ಕಾಲಿಕವಾದದ್ದು. ಇದು ಮತ್ತೆ ಮುಂದುವರಿಯುತ್ತದೆ ಅಂತನ್ನುವಂಥದ್ದು ನನಗೆ ಕಾಣೋದಿಲ್ಲ. ಇದು ಮುಂದುವರಿಯದ ಹಾಗೆ ಪ್ರಯತ್ನಗಳು ಆಗ್ಬೋದು. ಎಲ್ಲ ಯತಿಗಳು ಇದಕ್ಕೆ ತಮ್ಮನ್ನು ತೊಡಗಿಸ್ಕೊಳ್ಳಿಕ್ಕೆ ಸಾಕು. ಪೇಜಾವರ ಶ್ರೀಗಳು ನಿನ್ನೆ ಟಿ ವಿಯಲ್ಲೇ ಅವರು ಹೇಳಿದ್ದಾರೆ, ನಾನು ಇದಕ್ಕೆ ಪ್ರಯತ್ನ ಮಾಡ್ತೇನೆ, ಇದನ್ನು ಸರಿ ಮಾಡಲಿಕ್ಕೋಸ್ಕರ ನಾನು ಪ್ರಯತ್ನ ಮಾಡ್ತೇನೆ, ಈಗ ದೂರದಲ್ಲಿದ್ದೇನೆ ಊರಿಗೆ ಬಂದ ನಂತರ ಅಂತ. ಆದರೆ ಇಂಥದ್ದೇ ಇದು ಆಗದಿದ್ದರೂ ಇಂಥ ಒಂದೊಂದೇ ಉಲ್ಲಂಘನೆಗಳು ಆಗ್ತಾ ಹೋದರೆ ಮಾತ್ರ ಒಟ್ಟು ಉಡುಪಿಯ ಕ್ಷೇತ್ರದ ಒಂದು ಪಾವಿತ್ರ್ಯ, ಅದಕ್ಕಿರುವಂಥ ಒಂದು ಗೌರವ ಇದು ಭಾಳ ಕೆಳಮಟ್ಟಕ್ಕೆ ಇಳೀತದೆ. ಇದು ನಮ್ಮ ಭಕ್ತಾದಿಗಳಿಗೆ ಒಂದು ವಿಷಾದವನ್ನು ತರುವಂಥ ವಿಚಾರ. ಅದಕ್ಕೋಸ್ಕರ ನಾವು ಅತ್ಯಂತ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುವುದು ಏನು ಅಂತಂದರೆ, ದಯವಿಟ್ಟು ನಿಮ್ಮ ಕರ್ತವ್ಯವನ್ನು ನೀವು ಮಾಡಿಕೊಂಡು ಹೋಗಿ, ಎತ್ತರದಲ್ಲಿರಿ, ನಿಮಗೆ ನಾವು ನಿಮ್ಮ ಪಾದವನ್ನು. ಥ್ಯಾಂಕ್ ಯು ವೆರಿ ಮಚ್ ಸರ್. ಇಲ್ಲಿ ತನಕ ಒಂದು ಮಾತಾಡೋದಕ್ಕೆ ಸಂತೋಷರೇ, ಹರಿದಾಸ್ ಭಟ್ರೆ ಮತ್ತು ತಂತ್ರಿಯವರೇ, ಇಲ್ಲಿ ತನಕ ತಾವು 3 ಜನ ಸಾಕಷ್ಟು ಮಾತಾಡಿದ್ರಿ. ತಮ್ಮೂರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ಸೊ ನಾನು ಕೊನೆಯದಾಗಿ ಹೇಳುವಂಥದ್ದು ಒಂದು ಮಾತು, ನಿಮಗೆ ಇಷ್ಟೊಂದು ಗೌರವ, ಮನ್ನಣೆ ಇದೆಲ್ಲ ಸಿಕ್ಕಿದ್ದು ಯಾರಿಂದ? ಒಂದನ್ನು ಜ್ಞಾಪಕ ಇಟ್ಕೊಳ್ಳಿ ನೀವು, ಇದಕ್ಕೆ ಸಿಕ್ಕಿರುವಂಥದ್ದು ಕೃಷ್ಣ ಪರಮಾತ್ಮನಿಂದ, ಮಧ್ವಾಚಾರ್ಯರಿಂದ ಮತ್ತು ವಾದಿರಾಜರಿಂದ. ಆದರೆ ಎಲ್ಲ ಒಂದು ಕಡೆಗೆ ಆ ಸಿದ್ಧಾಂತಗಳನ್ನು ಗಾಳಿ ತೂರ್ತಾ ಇದ್ದೀರಿ. ಇದು ಸರ್ವಥಾ ಸಲ್ಲದು. ಇಂಥ ಗೊಂದಲಗಳ ಮೇಲೆ ಗೊಂದಲಗಳಿದ್ದರೆ ನೀವು ಸಮಾಜವನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯನ? ನಿಮ್ಮಲ್ಲೇ ನೀವು ಸರಿ ಇರಲಿಲ್ಲ ಅಂತಂದರೆ ಇನ್ನು ಸಮಾಜವನ್ನು ಇನ್ನೇನು ನೆಟ್ಟು ಮಾಡಲಿಕ್ಕೆ ಸಾಧ್ಯ? ನಿಮ್ಮ ಬಗ್ಗೆ ನಮಗೆ ಯಾವ ನಿರೀಕ್ಷೆಗಳು ಇಲ್ಲ. ನಿರೀಕ್ಷೆಗಳು ಹುಟ್ಟಬೇಕು ಅಂತಂದರೆ ನೀವುಗಳು ಸರಿಯಾಗಬೇಕು. ಅದಾಗಲಿ ಅಂತ ಹಾರೈಸ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.